ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ. ಇವತ್ತು ನಾನು ಅವಶ್ಯಕ ಆಡೋದು ಫೇಶಿಯಲ್ ಮಾಸ್ಕ್ ಸೀಟ್ ತೋರಿಸ್ತಾ ಇದ್ದೀನಿ ಫೇಸ್ಗೆ. ಮತ್ತು ಇದು ಸ್ಕಿನ್ ನರಿಷರೈಸಿಂಗ್ ಅಂತ ಇದೆ. ಇದು ಸ್ಕಿನ್ನ ನರಿಷರೈಸ್ ಮಾಡುತ್ತೆ. ಏನು ಅಂದರೆ ಈಗ ಚಳಿಗಾಲ ಅಲ್ಲ ಬೇಸಿಗೆಗಾಲ ಬರ್ತಾ ಇದೆ, ಬಟ್ ಆದ್ರೂ ಇನ್ನು ಸ್ಕಿನ್ ಎಲ್ಲ ತುಂಬ ಉರಿತಾ ಇದೆ. ಶಿವರಾತ್ರಿ ಹಬ್ಬ ಮುಗಿದ್ರೂ ಇನ್ನು ಸ್ಕಿನ್ ಎಲ್ಲ ಹೊಡಿತಾ ಇದೆ, ಕೈ ಕಾಲು ಕೂಡ ಅಷ್ಟೇ. ಇದು ಹೇಗೆ ಯೂಸ್ ಮಾಡೋದು ಅಂತ ಇದರಲ್ಲಿ ಬರೆದಿದ್ದಾರೆ. ಕ್ಲೆನ್ಸ್ ಸ್ಕಿನ್ ಫಸ್ಟ್, ಅನ್ಫೋಲ್ಡ್ ದಿ ಮಾಸ್ಕ್ ಆ್ಯಂಡ್ ಅಪ್ಲೈ ಇಟ್ ಆನ್ ಯುವರ್ ಫೇಸ್, ಲೀವ್ ಆನ್ 15 to 20 minutes, then remove mask, gently massage excess serum or use cotton pad or remove. ಫಸ್ಟು ಮುಖನ ನೀಟಾಗಿ ತೊಳ್ಕೊಬೇಕು, ಏನೂ ಹಾಕೋಗಿಲ್ಲ ಮುಖಕ್ಕೆ. ಫೇಸ್ ವಾಶು ಅದೆಲ್ಲ ಏನು ಯೂಸ್ ಮಾಡಬೇಡಿ, ಜಸ್ಟ್ ನೀರಿಂದ ತೊಳ್ಕೊಂಡು ಬನ್ನಿ. ನೀವು ಇದನ್ನು ಮಾಸ್ಕ್ನ ನೈಟೇ ಹಾಕ್ಕೋಬೇಕು, ಯಾಕಂದರೆ ಅದು ಎಫೆಕ್ಟ್ ಸಿಗುತ್ತೆ ನಿಮಗೆ. ಸ್ಕಿನ್ ಗ್ಲೋ ಬರೋದು ಕಾಣಿಸುತ್ತೆ, ಗೊತ್ತಾಗುತ್ತೆ. ಆಮೇಲೆ ಈ ಮಾಸ್ಕ್ನ ಓಪನ್ ಮಾಡಿ ಹಾಕ್ಕೋಬೇಕು. ಹಾಕೊಂಡ್ಮೇಲೆ ಸ್ಕ್ರಬ್ಬು ಗಿಬ್ಬು ಆ ಥರ ಏನೂ ಮಾಡೋಂಗಿಲ್ಲ. ಆಮೇಲೆ ಜಸ್ಟ್ 15 to 20 minutes ಆದರೆ ತೆಗೆದ್ಬಿಟ್ಟಾದ್ಮೇಲೆ ಎಕ್ಸ್ಟ್ರಾ ಏನಾದರೂ ಸೆರಮ್ ಇದ್ದರೆ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಮತ್ತು ನೀರಲ್ಲಿ ಏನು ನೀವು ತೊಳೆಯೋಗಿಲ್ಲ, ಕಾಟನ್ ಪ್ಯಾಡಲ್ಲಿ ನೀವು ರಿಮೂವ್ ಮಾಡ್ಕೋಬೋದು. ಇದನ್ನು ಒಂದು 4-5 ಸಲ ಯೂಸ್ ಮಾಡಿದ್ದೀನಿ. ಇದು ಒಂದು ಬಂದು 100 rupees ಆಗುತ್ತೆ. ಬಟ್ ನಾನು ಇದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೆಟ್ ಆಫ್ 10 ತೊಗೊಂಡಿದ್ದೆ, 350 rupees ಆಗಿತ್ತು. ಅದು ಬೆಸ್ಟ್ ಅನಿಸುತ್ತೆ. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಈಗ ಸಡನ್ನಾಗಿ ನೀವೆಲ್ಲರೂ ಹೋಗ್ಬೇಕಂದ್ರೆ ಫೇಶಿಯಲ್ ಎಲ್ಲ ಮಾಡ್ಕೋಬೇಕು, ಟೈಮ್ ಇರೋದಿಲ್ಲ, ಅದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು. ಹಾಗೆ ನೀವು ಹೊರಗಡೆ ಹೋದಾಗ ಫೇಶಿಯಲ್ ಮಾಡಿಸ್ಕೋಬೇಕು ಅಂತ ಪಾರ್ಲರಲ್ಲಿ ಟೈಮ್ ಆಗುತ್ತೆ, ಮತ್ತು ಹೊರಗಡೆ ಹೋಗೋಷ್ಟು ಕೆಲವು ಸಲ ಟೈಮ್ ಸಿಗೋದಿಲ್ಲ. ಆವಾಗ ಜಸ್ಟ್ ಇದೊಂದು ಆ ಟೈಮಲ್ಲಿ ಮಾಸ್ಕ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಟಯರ್ಡ್ ಕೂಡ ಆಗಿರುತ್ತೆ ನಿಮಗೆ, ಏನು ಮಾಡ್ಕೊಳ್ಳೋಕೆ ಮನೆಯಲ್ಲೂ ಆಗೋದಿಲ್ಲ. ಆ ಟೈಮಲ್ಲಿ ಬೇಕಂದರೆ ಇದನ್ನು ಮಾಸ್ಕ್ನ ಹಾಕ್ಕೊಂಡು ಒಂದು 20 minutes ಬಿಟ್ಬಿಟ್ಟು ನಾರ್ಮಲಾಗಿ ಪ್ಲೇನ್ ವಾಟರಿಂದ ನೀವು ಮುಖನ ತೊಳ್ಕೊಬೋದು. ಮಾರ್ನಿಂಗು ನೀವು ಫೇಸ್ ವಾಶ್ ಯೂಸ್ ಮಾಡೋಂಗಿಲ್ಲ, ಹತ್ತಿಯಲ್ಲಿ ರೋಸ್ ವಾಟರ್ನ ಹಾಕ್ಬಿಟ್ಟು ನೀವು ಬೇಕಂದರೆ ಈ ಮಾಸ್ಕ್ ಹಾಕ್ಕೊಂಡಾಗ 20 minutes ಟೈಮಲ್ಲಿ ನೀವು ಇಟ್ಕೋಬೋದು ಕಣ್ಣಿಗೆ ಅದನ್ನು. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಫೇಶಿಯಲ್ ಆಗಲಿ ಮಾಸ್ಕ್ ಆಗಲಿ ಏನಾದರೂ ಮುಖಕ್ಕೆ ಹಾಕ್ಕೊಂಡಾಗ ನಾನು 1 ಡೇವರೆಗೂ ನೀರಿಂದ ಮಾತ್ರ ಫೇಸ್ನ ವಾಶ್ ಮಾಡ್ತೀನಿ. ಫೇಶಿಯಲ್ಲೇ ಆಗಲಿ ನೈಟ್ ಟೈಮೇ ಮಾಡ್ಕೋಬೇಕು, ಆವಾಗ ಗ್ಲೋ ಬರುತ್ತೆ. 24 hours ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಬೇರೆ ಏನಾಗಲಿ ಮುಖಕ್ಕೆ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಅದು ಗ್ಲೋ ಹೊಟ್ಟೋಗ್ಬಿಡುತ್ತೆ. ಈಗ ಸಾಯಂಕಾಲ ಹಾಕ್ಕೊಂಡಿದ್ದೀರಾ, ಅಕಸ್ಮಾತ್ ನೈಟ್ ಹಾಕ್ಕೊಂಡಿದ್ದೀರಾ ಅಂದರೆ ನಾಳೆ ಸಾಯಂಕಾಲ ಬೇಕಂದರೆ ನೀವು ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಫೇಸ್ಗೆ ಯೂಸ್ ಮಾಡ್ಬೋದು. ಮತ್ತು ಇದು ಬ್ಲ್ಯಾಕ್ ಹೆಡ್ ವೈಟ್ ಸೆಟ್ಸು ತೆಗೆಯೋದಿಲ್ಲ, ಸ್ಕಿನ್ನನ್ನು ರೆಸ್ಟ್ ಮಾಡುತ್ತೆ. ಇದರಲ್ಲಿ ಇದೊಂದೇ ಅವಶ್ಯಕ ಆಡೋದೊಂದೇ ಅಂತಲ್ಲ, ಇದರಲ್ಲಿ ಸ್ಟ್ರಾಬೆರಿದು, ರೈಸ್ದು, ಹಾಗೆ ಕಿವಿ ಫ್ರೂಟ್ದು ಪ್ರತಿಯೊಂದು ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ನೋಡ್ಕೊಂಡು ಚಾಯ್ಸ್ ಮಾಡಿ ಫೇಸ್ ಮಾಸ್ಕ್ನ ತೊಗೋಬೋದು. ಈಗ ಓಪನ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನಾದರೂ ಸೆರಮ್ ಇದ್ದರೆ ನೀವು ಕತ್ತಿಗೆ ಕೈಗೆಲ್ಲ ಅಪ್ಲೈ ಮಾಡ್ಕೊಬೋದು.
ಈಗ 15 to 20 ಮಿನಿಟ್ಸ್ ಆಯಿತು ರಿಮೂವ್ ಮಾಡಿದೆ. ನಾನು ಮೇಲಿಂದ ತೆಗೆದೆ, ಯಾಕಂದರೆ ನಂದು ಆಯಿಲ್ ಸ್ಕಿನ್ನು, ಅದಕ್ಕೋಸ್ಕರ. ಯಾವುದೇ ಫೇಸ್ ಮಾಸ್ಕ್ ಆಗಲಿ ನಾವು 15 to 20 ಮಿನಿಟ್ಸ್ ಬಿಡಬೇಕು ಅಷ್ಟೇ, ಇಲ್ಲಾಂದರೆ ಮತ್ತೆ ಅದು ಡ್ರೈ ಆಗಿಬಿಡುತ್ತೆ. ನಾವು ಫೇಸ್ಗೆ ಹಾಕ್ಕೊಳ್ಳೋದೇಕಂದರೆ ಫೇಸ್ ಚೆನ್ನಾಗಾಗಲಿ, ಗ್ಲೋ ಬರಲಿ ಅಂತ. ನಾವು ಬಿಟ್ಟರೆ 20 ಮಿನಿಟ್ಸ್ ಮೇಲೆ ಅದು ಡ್ರೈ ಆಗಿಬಿಡುತ್ತೆ, ನಾವು ಹಾಕ್ಕೊಂಡಿದ್ದು ವೇಸ್ಟ್ ಆಗುತ್ತೆ, ಗ್ಲೋ ಬರಲ್ಲ. ಅದಕ್ಕೋಸ್ಕರ ಆಮೇಲೆ ಇದು ಮಾಸ್ಕ್ ಹಾಕ್ಕೊಂಡಾಗ ಮಾತಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಸ್ಕಿನ್ನು ರಿಂಕಲ್ಸ್ ಥರ ಆಗೋ ಚಾನ್ಸಸ್ ಇರುತ್ತೆ. ಇದೊಂದೇ ಮಾಸ್ಕ್ ಅಲ್ಲ, ಯಾವ ಮಾಸ್ಕ್ ಆಗಲಿ ನೀವು ಹಾಕ್ಕೊಂಡಾಗ ಡೀಪಾಗೆ ಫ್ರೆಶ್ಶಾಗಿ ಫೀಲ್ ಮಾಡಿಕೊಂಡು, ಹೈಗೂ ಅಷ್ಟೇ ರೋಸ್ ವಾಟರ್ನ ಹತ್ತಿಯಲ್ಲಿ ಹಾಕ್ಬಿಟ್ಟು ಇಟ್ಕೊಳ್ಳಿ, ನಿಮಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಹಾಗೆ ಗ್ಲೋನು ಕೂಡ ಜಾಸ್ತಿ ಬರುತ್ತೆ. ಈ ಮಾಸ್ಕ್ ಹಾಕ್ಕೊಂಡ್ಮೇಲೆ, ಈ ಮಾಸ್ಕ್ ಅಂತಲ್ಲ, ಫೇಶಿಯಲ್ ಆಗಲಿ ಬೇರೆ ಯಾವ ಮಾಸ್ಕ್ ಆದರೂ ಆಗಲಿ, ಫೇಸ್ಗೆ ಹಾಕ್ಕೊಂಡಾದ್ಮೇಲೆ ನಾವು ಹೊರಗಡೆ ಸ್ವಲ್ಪ ಧೂಳಿಗೆ ಹೋಗೋದು ಅವಾಯ್ಡ್ ಮಾಡಬೇಕು. ನಾವು ಆಗ್ತಾನೆ ಮಾಡಿಸ್ಕೊಂಡು ಬಂದಿರ್ತೀವಿ, ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಫೇಸು. ನಾವು ಧೂಳಲ್ಲಿ ಹೋಗೋದ್ರಿಂದ ಅದು ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಗ್ಲೋ ಬರೋದಿಲ್ಲ. ಮಾಸ್ಕ್ ಹಾಕೋಕ್ಕೆ ಮುಂಚೆ ಹಾಗೆ ಮಾಸ್ಕ್ ಹಾಕಾದ್ಮೇಲೆ ನೀವು ಫೇಸ್ನ ರೆಕಗ್ನೈಸ್ ಮಾಡ್ಬೋದು ಯಾವ ಥರ ಗ್ಲೋ ಬಂದಿದೆ ಅಂತ. ನೋಡಿ ಹಾಗೂ ಎಷ್ಟು ವೇರಿಯೇಷನ್ ಇದೆ ಫೇಸಲ್ಲಿ. ಚೆನ್ನಾಗಿದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಚೆನ್ನಾಗಿ ಅನಿಸಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ಆ್ಯಕ್ಚುಲಿ ಮಾಸ್ಕೆಲ್ಲ ನೈಟ್ ಟೈಮ್ ಹಾಕ್ಕೊಂಡ್ರೆ ಒಳ್ಳೆಯದು, ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಲಾಗ್ ಬರುತ್ತೆ ನೋಟಿಫಿಕೇಷನ್, ನೀವು ನೋಡ್ಬೋದು. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Until then, bye. Keep smiling. Next vlog ಅಲ್ಲಿ ಸಿಗೋಣ.